ಜನನಾಯಕನ್ ಬೆನ್ನಲ್ಲೇ ಜೈಲರ್ 2 ಸಿನಿಮಾದ ದೃಶ್ಯಗಳು ಲೀಕ್ ಆಗಿದೆ. ರಾಕೆಟ್ ವೇಗದಲ್ಲಿ ವೈರಲ್ ಆಗ್ತಾ ಇದೆ ಜೈಲರ್ 2 ಸಿನಿಮಾಗಳ ಕೆಲವೊಂದು ಚಿತ್ರಣ. ಈಗ ಒಂದು ಘಟನೆ ಮಾಸುವ ಮುನ್ನವೇ ಮತ್ತೊಂದು ಸಿನಿಮಾದ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ಲೀಕ್ ಆಗಿ ಮತ್ತೊಂದು ವಿವಾದಕ್ಕೆ ಕಾರಣ ಆಗಿದೆ. ಇತ್ತೀಚೆಗೆ ದಳಪತಿ ವಿಜಯ್ ನಟನೆಯ ಜನನಾಯಕನ್ ಚಿತ್ರದ ದೃಶ್ಯಗಳು ಸೋರಿಕೆಯಾದ ವಿಷಯವು ತಮಿಳು ಚಿತ್ರರಂಗದಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿತ್ತು. ಚಿತ್ರ ಬಿಡುಗಡೆಯ ಮೊದಲೇ ಮುಖ್ಯ ಭಾಗಗಳು ಅಂತರ್ಜಾಲದಲ್ಲಿ ಸೋರಿಕೆಯಾದ್ದರಿಂದ ಚಿತ್ರತಂಡ ಗೊಂದಲಕ್ಕೆ ಒಳಗಾಗಿತ್ತು. ಈ ಒಂದು ಘಟನೆ ಮಾಸುವ ಮುನ್ನವೇ ಇದೀಗ ಮತ್ತೊಂದು ಸಿನಿಮಾದ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ಸೋರಿಕೆಯಾಗಿ ಮತ್ತೊಂದು ವಿವಾದಕ್ಕೆ ಕಾರಣ ಆಗಿದೆ. ರಜನಿಕಾಂತ್ ನಟನೆಯ ಬಹು ನಿರೀಕ್ಷಿತ ಚಿತ್ರ ಜೈಲರ್ 2 ಸಿನಿಮಾದ ಕೆಲವೊಂದು ದೃಶ್ಯಗಳು ಸೋರಿಕೆಯಾಗಿದೆ. ಈ ವಿಷಯ ತಿಳಿದ ತಕ್ಷಣ ನಿರ್ಮಾಣ ತಂಡ ಸೋರಿಕೆಯಾದ ದೃಶ್ಯಗಳನ್ನು ಎಲ್ಲಿ ಕೂಡ ಪ್ರಸರಣ ಮಾಡದಂತೆ ಎಚ್ಚರಿಕೆ ನೀಡಿದ್ದಾರೆ. ಜೊತೆಗೆ ಕ್ಲಿಪ್ ಅನ್ನು ಶೇರ್ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಲಾಗಿದೆ. ಸೂಪರ್ ಸ್ಟಾರ್ ರಜನಿಕಾಂತ್ ನಟಿಸಿರುವ ಮತ್ತು ನೆಲ್ಸನ್ ದಿಲೀಪ್ ಕುಮಾರ್ ನಿರ್ದೇಶಿಸಿದ ಬಹು ನಿರೀಕ್ಷಿತ ಜೈಲರ್ 2 ಬಗೆಗಿನ ನಿರೀಕ್ಷೆಗಳು ಈಗಾಗಲೇ ಗಗನಕ್ಕೇರಿರುವಾಗ ಈ ಘಟನೆ ಮತ್ತೊಮ್ಮೆ ನಿರ್ಮಾಣ ಹಂತಗಳಲ್ಲಿ ದೊಡ್ಡ ಬಜೆಟ್ನ ಚಲನಚಿತ್ರಗಳು ಎಷ್ಟು ದುರ್ಬಲವಾಗಿವೆ ಎಂಬ ಬಗ್ಗೆ ಚರ್ಚೆಯನ್ನ ಹುಟ್ಟುಹಾಕಿದೆ. ಒಂದು ತಿಂಗಳ ಅವಧಿಯಲ್ಲಿ ಹೊಸ ತಮಿಳು ಚಿತ್ರ ಸೋರಿಕೆಯಾಗ್ತಾ ಇರೋದು ಇದು ಎರಡನೇ ಬಾರಿ. ಈ ತಿಂಗಳ ಆರಂಭದಲ್ಲಿ ದಳಪತಿ ವಿಜಯ್ ಅವರ ಜನನಾಯಕನ್ ಕೂಡ ಆನ್ಲೈನ್ನಲ್ಲಿ ಸೋರಿಕೆಯಾಗಿತ್ತು. ಸೋರಿಕೆಯಾದ ನಂತರ ಚಿತ್ರದ ನಿರ್ಮಾಪಕರು ಈ ವಿರುದ್ಧ ಕಾನೂನು ಸಮರ ಸಾರಿದ್ರು. ಚಿತ್ರದ ನಿರ್ಮಾಣ ಸಂಸ್ಥೆ ಕೆವಿಎನ್ ಪ್ರೊಡಕ್ಷನ್ಸ್ LLPಯನ್ನು ಪ್ರತಿನಿಧಿಸುವ ಕಾನೂನು ತಂಡವು ಚಿತ್ರದ ತುಣುಕುಗಳು, ಚಿತ್ರಗಳು ಅಥವಾ ಪೂರ್ಣ ಆವೃತ್ತಿಗಳು ಸೇರಿದಂತೆ ಯಾವುದೇ ಸೋರಿಕೆಯಾದ ವಿಷಯದ ಪ್ರಸಾರದ ವಿರುದ್ಧ ಸಾರ್ವಜನಿಕ ಸೂಚನೆಯನ್ನ ನೀಡಿದೆ. ಅಷ್ಟೇ ಅಲ್ಲದೆ ಸೋರಿಕೆಯಾದ ದೃಶ್ಯಗಳನ್ನು ಯಾವುದೇ ಡಿಜಿಟಲ್ ಮಾಧ್ಯಮದಲ್ಲಿ ಡೌನ್ಲೋಡ್ ಮಾಡಿದ್ರೆ ಅಥವಾ ಹಂಚಿಕೊಂಡ್ರೆ ಮರುಪೋಸ್ಟ್ ಮಾಡಿದ್ರೆ ಕ್ರಮ ಕೈಗೊಳ್ಳುವುದಾಗಿಯೂ ತಂಡ ಎಚ್ಚರಿಸಿದೆ. ಪ್ರಕರಣದಲ್ಲಿ 8 ಜನರು ಮತ್ತು ಒಬ್ಬ ಸ್ವತಂತ್ರ ಸಹಾಯಕ ಸಂಪಾದಕನನ್ನ ಬಂಧಿಸಲಾಗಿದೆ. ಜೈಲರ್ 2 ಚಿತ್ರದ ಪ್ರಮಾಣ ಮತ್ತು ನಿರೀಕ್ಷೆಗಳನ್ನ ಪರಿಗಣಿಸಿದ್ರೆ ಸೋರಿಕೆಯ ಸುತ್ತಲಿನ ಕಳವಳ ಇನ್ನೂ ಹೆಚ್ಚಾಗ್ತಿದೆ. ಜೈಲರ್ ಚಿತ್ರದ ಮೊದಲ ಭಾಗವು ಭಾರಿ ಹಿಟ್ ಆಗಿತ್ತು. ವಿಶ್ವಾದ್ಯಂತ 700 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಗಳಿಸಿತು ಮತ್ತು ರಜನಿಕಾಂತ್ ಅವರನ್ನು ಬಾಕ್ಸ್ ಆಫೀಸ್ನಲ್ಲಿ ಮತ್ತೆ ಅಗ್ರಸ್ಥಾನಕ್ಕೆ ತಂದಿತ್ತು. ನೆಲ್ಸನ್ ದಿಲೀಪ್ ಕುಮಾರ್ ನಿರ್ದೇಶನದ ಜೈಲರ್ 2 ಆಕ್ಷನ್ ಕಾಮಿಡಿ ಸಿನಿಮಾ ಆಗಿದ್ದು 2023ರ ಬ್ಲಾಕ್ ಬಾಸ್ಟರ್ ಜೈಲರ್ನ ಮುಂದುವರಿದ ಭಾಗ ಆಗಿದೆ. ರಜನಿಕಾಂತ್ ನಾಯಕನಲ್ಲದೆ ಈ ಚಿತ್ರದಲ್ಲಿ ಮೋಹನ್ ಲಾಲ್, ಶಿವರಾಜ್ ಕುಮಾರ್, ವಿದ್ಯಾ ಬಾಲನ್ ಹಾಗೂ ಮಿಥುನ್ ಚಕ್ರವರ್ತಿ ಸೇರಿದಂತೆ ಹಲವಾರು ಪ್ರಮುಖ ನಟರು ಕಾಣಿಸಿಕೊಳ್ಳುವ ನಿರೀಕ್ಷೆ ಇದೆ.